ಫ್ರೆಂಡ್ಸ್, ನಮ್ಮ ಊರ ಕೆರೆಗೆ ಇವತ್ತು ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ. ಯಾವುದು ಅಂದರೆ ಇವತ್ತು ಕ್ಯಾಟ್ ಫಿಶ್ ಹಿಡಿಯೋಕೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಇದೇ ನಮ್ಮ ಊರ ಕೆರೆ. ಇದರಲ್ಲಿ ನಾವು ಇವತ್ತು ಕ್ಯಾಟ್ ಫಿಶ್ ಹಿಡಿಯೋಣ, ಬನ್ನಿ. ಫ್ರೆಂಡ್ಸ್, ಇದೇ ನಾವು ಲೊಕೇಶನ್ ಹಿಡಿತಾ ಇರೋದು. ಮೀನು ಹಿಡಿದು ಮತ್ತೆ ಬಿಡೋಣ, ಎಷ್ಟೆಷ್ಟು ಓಡೋ ಹಿಡಿತೀವಿ ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫುಡ್ ಹಾಕಬೇಕು. ಕ್ಯಾಟ್ ಫಿಶಿಗೆ ಮಾತ್ರ ಕಳ್ಳಾಗಲಿ ಹಿಟ್ಟಾಗಲಿ ಬಿಡ್ತವೆ, ಅವೆಲ್ಲದೂ ಬಿಡ್ತವೆ. ತಿನ್ಬಾರ್ದು ಅವನ್ನ, ಏನೋ ಸುಮ್ಮನೆ ಹಿಡಿಯೋ ಶೋಕಿ ಅಷ್ಟೇ, ನಮ್ಮದು ಒಂದು ಹಾಬಿ ಅಷ್ಟೇ. ಹಿಡಿಯೋಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಹೆಂಗೆ ಆಡ್ತಾಯಿದೆ, ತುಂಬ ದೊಡ್ಡವಿದ್ದಾವೆ. ಇವತ್ತೊಂದು 5 kg ಹೊಡಿಯೋಣ ಅಂತ ಬಂದಿದ್ದೀನಿ. ನಾನೇನು ಇವತ್ತೇನು ಹಿಡಿಯಲ್ಲ, ನಮ್ಮ ತಮ್ಮವ್ರ ಕೈಗೆ ಹೊಡಿಸ್ತಾ ಇದ್ದೀನಿ. ನೋಡೋಣ ಹಿಡಿಲಿ ನಮಗೆ, ಯಾಕಂದರೆ ಸೆಟ್ ಆಗಲ್ಲ. ನನಗೆ ಕ್ಯಾಟ್ ಫಿಶ್ ಹಿಡಿಯೋದು ಅಷ್ಟು ಇಷ್ಟ ಇಲ್ಲ. ನನಗೆ ಏನಾದರೂ ರವ್ವು, ಕಾಟ್ಲ, ಮಿರ್ಗಲ್ ಈ ಥರ ಹಿಡಿಯೋದು ತುಂಬ ಇಷ್ಟ ನನಗೆ. ಸುಮ್ಮನೆ ಟೈಮ್ ಪಾಸ್, ಭಾನುವಾರ ಇರೋ ಕಾರಣ ಬಂದು ಹಿಡಿತಾ ಇದ್ದೀವಿ. ನಮಗೂ ಕೆಲಸ ಇರ್ತವೆ. ಬರ್ರಿ ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ, ಬರ. ನೋಡೋಣ ಇಬ್ಬರಲ್ಲಿ ಯಾರು ಭೇಟಿ ಆಗುತ್ತೆ ಅಂತಂದು ಅವನು ಆಗ್ತಾ ಇತ್ತು, ಜಸ್ಟ್ ಮಿಸ್ ಆಗಿದೆ. ಇದು ನಮ್ಮೂರ ಕೆರೆ, ಇದರಲ್ಲಿ ಕ್ಯಾಟ್ ಫಿಶ್ ಹಿಡಿಯೋಕೆ ಬಂದಿದ್ವಿ. ಕ್ಯಾಟ್ ಫಿಶ್ ಹಿಡಿದೇ ಹೋಗೋದು. ಫ್ರೆಂಡ್ಸ್, ಇಲ್ಲ ಬಿದ್ದಿದೆ ನೋಡ್ರಿ ಬರಬೇಡ. ಬರೋಬ್ಬರಿ ದೊಡ್ಡದಿದೆ. ಮತ್ತೊಂದು ಕ್ಯಾಟ್ ಫಿಶ್ ಅಂತ ಹಿಡಿದ ಹಂಗಿರ ಬರ್ತೈತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಥರ ಸುಲಭ ವಿಧಾನ ಮೃಗ ಹಿಡಿಯೋದು. ತುಂಬ ಅಂದ್ರೆ ತುಂಬ ಈಸಿ. ನಮ್ಮ ಮಂದಿ ಸ್ವಲ್ಪ ಹಂಗೇನೆ ಮುದ್ದು ಕಂದನಾಗಿ ಹುಟ್ಟಿ ಹೆಸರು